ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2022 ಕ್ವಶನ್ ಪೇಪರ್ ಇರ್ತಕ್ಕಂಥ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಮ್ಗೆ ಏನ್ ಪ್ರಿಪೇರ್ ಮಾಡೋಕೆ ಹೇಳಿದಾರಪ್ಪ ಅಂದ್ರೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಂತೆ ಆಫ್ ಸಚ್ಚಿದಾನಂದ ಕಂಪನಿ ಲಿಮಿಟೆಡ್ 31st March 2021 as per Ind AS using Schedule 3 of the Companies Act 2013 ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೋದು ಎರಡೇ, ಒಂದು ಇನ್ಕಮ್, ಇನ್ನೊಂದು ಎಕ್ಸ್ಪೆನ್ಸಸ್. ಇವೆರಡು ಇನ್ಫಾರ್ಮೇಶನ್ಸ್ ಅನ್ನ ಮಾತ್ರನೇ ನೀವು ತಗೋಬೇಕಾಗುತ್ತೆ. ನೋಡಿ ಏನೇನ್ ಕೊಟ್ಟಿದ್ದಾರೆ, ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಪರ್ಚೇಸ್ ಇದೆ. ಪರ್ಚೇಸ್ ನಮ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಪರ್ಚೇಸ್ ಈಸ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಅದನ್ನ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕಾಗುತ್ತೆ, ಪರ್ಚೇಸ್ ಎಕ್ಸ್ಪೆನ್ಸಸ್. ನೋಡಿ ನೆಕ್ಸ್ಟ್ ಒನ್ ಬಂದು ಸ್ಟಾಕ್ ಆಫ್ ಗೂಡ್ಸ್ 1/4/2020. 1/4 ಕೊಟ್ಟಿದ್ದಾರೆ ಅಂದ್ರೆ ಅದು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಅಂಡ್ ಸ್ಟಾಕ್ ಆಫ್ ಗೂಡ್ಸ್ ಆಸ್ ಅನ್ 31st March ಅಲ್ಲಿ ಕೊಟ್ಟಿದ್ದಾರೆ, ಇದು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಹಾಗಾಗಿ ನೀವು ಏನ್ ಮಾಡಬೇಕು ಅಂದ್ರೆ, ಸೊ ಇವೆರಡರದು ಏನಿದೆ, ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನಿದೆ, ಇವೆರಡರ ಡಿಫ್ರೆನ್ಸ್ ಅನ್ನ ನಾವು ತಗೋಬೇಕಾಗುತ್ತೆ. ಸೊ ಇವೆರಡು ಡಿಫ್ರೆನ್ಸ್ ಏನ್ ಬರುತ್ತೆ ಅದನ್ನ ನಾವು ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕರಿಬೇಕಾಗುತ್ತೆ. ಸೊ ಇವೆರಡು ಡಿಫ್ರೆನ್ಸ್ ಏನ್ ಬರುತ್ತೆ ಅದನ್ನ ನಾವು ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕರಿಬೇಕು. ಚೇಂಜಸ್ ಇನ್ ಇನ್ವೆಂಟರಿ ಅಂತ ಟ್ರೀಟ್ ಮಾಡ್ತೀವಿ. ಡಿಫ್ರೆನ್ಸ್ ಬಿಟ್ವೀನ್ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಡಿಫರೆಂಟ್, ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕನ್ಸಿಡರ್ ಮಾಡಿ. ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ನಿಮಗೆ ಗೊತ್ತು, ದಿಸ್ ಈಸ್ ಇನ್ಕಮ್. ಇದನ್ನ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿಬೇಕು. ಸೇಲ್ಸ್ ರೆವಿನ್ಯೂ ಫ್ರಮ್ ಆಪರೇಷನ್. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಇದೆ, ದಿಸ್ ಇಸ್ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಇದೆ, ಇದು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ತೀರಾ. ಸ್ಯಾಲರಿ ಟು ಎಂಪ್ಲಾಯಿ, ನೋಡಿ ಸ್ಯಾಲರಿ ಯಾರಿಗೆ ಕೊಡ್ತಕ್ಕಂಥದ್ದು, ಎಂಪ್ಲಾಯೀಸ್ಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಇದನ್ನ ನಾವೇನಂತ ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕಾಗುತ್ತೆ. ಶೋರೂಮ್ ಇದೆ, ಶೋರೂಮ್ ಆಫ್ ರೆಂಟ್ ಆಫ್ ಶೋರೂಮ್ ಕೊಟ್ಟಿದ್ದಾರೆ, ಅಂದ್ರೆ ರೆಂಟ್ ಕೊಡ್ತಾ ಇರ್ತಕ್ಕಂಥದ್ದು, ರೆಂಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ, ಯಾವುದೇ ಇಂಟ್ರೆಸ್ಟ್ ಅನ್ನ ಕೊಡ್ಲಿ ಅದು ಎಕ್ಸ್ಪೆನ್ಸಸ್ ಬರೋದು ಫಿನಾನ್ಸ್ ಕಾಸ್ಟ್ ಅಲ್ಲೇ ತಗೋಬೇಕಾಗುತ್ತೆ. ಹಾಗಾಗಿ ಫಿನಾನ್ಸ್ ಕಾಸ್ಟ್ ಎಕ್ಸ್ಪೆನ್ಸಸ್. ಡಿಸ್ಕೌಂಟ್ ರಿಸೀವ್ಡ್, ನೋಡಿ ಇಲ್ಲಿ ಹೇಳಿದ್ದಾನೆ ರಿಸೀವ್ಡ್ ಕೊಟ್ಟಿದ್ದಾರೆ, ಸಪ್ಲೈಯರ್ಸ್ ಇಂದ ನೀವು ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ, ದಿಸ್ ಈಸ್ ಅದರ್ ಇನ್ಕಮ್ ಅಲ್ಲಿ ತಗೋಬೇಕು. ಎನಿಥಿಂಗ್ ರಿಸೀವ್ಡ್ ಈಸ್ ಎನ್ ಇನ್ಕಮ್, ಅದರ್ ಇನ್ಕಮ್. ಆಫೀಸ್ ಎಕ್ಸ್ಪೆನ್ಸಸ್ ಇದೆ, ದಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕೊಟ್ಟಿದ್ದಾರೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್. ಕ್ಯಾರೇಜ್ ಔಟ್ವರ್ಡ್ ಕೊಟ್ಟಿದ್ದಾರೆ, ಕ್ಯಾರೇಜ್ ಇನ್ವರ್ಡ್ ಕೊಡ್ಲಿ ಔಟ್ವರ್ಡ್ ಕೊಡ್ಲಿ ಅದರ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ಇಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್. ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ 40% ಆನ್ ಪ್ರಾಫಿಟ್ ಅಂತ ಇದೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ನೀವು ಟ್ಯಾಕ್ಸ್ ಅನ್ನ ತಗೋಬೇಕಾಗುತ್ತೆ. ಇದು ಟೋಟಲ್ ನಿಮ್ಗೆ ಕ್ವಶನ್ಸ್ ಇರ್ತಕ್ಕಂಥದ್ದು. ಈ ಒಂದು ಕ್ವಶನ್ಸ್ಗೆ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಪ್ರಕಾರ ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಮಾಡಬೇಕಾಗುತ್ತೆ. ಸೊ ಇನ್ಕ್ಲೂಡಿಂಗ್ ಮೈನ್ ಹೆಡಿಂಗ್ ಮತ್ತೆ ಸಬ್ ಹೆಡಿಂಗ್ ಕಂಪಲ್ಸರಿ ಬರೀಲೇಬೇಕು. ಸೊ ನಾನು ನಿಮ್ಗೆ ಫಾರ್ಮೆಟ್ ಪ್ರಕಾರ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ತೋರಿಸ್ತೀನಿ, ಯಾವ್ದಿದೆಯೋ ಅದನ್ನ ಮಾತ್ರನೇ ನೀವು ತಗೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಈ ತರ ಕಾಲಮ್ಸ್ ಹಾಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2021. ಸೊ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಾದ್ರೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ಫಸ್ಟ್ ನೀವು ರೆವಿನ್ಯೂನ ತಗೋಬೇಕು. ರೆವಿನ್ಯೂಸ್ ಅನ್ನ ತಗೋಬೇಕು. ರೆವಿನ್ಯೂನಲ್ಲಿ ಎರಡೇ ಬರ್ತಕ್ಕಂಥದ್ದು ಗೊತ್ತಿರಬೇಕು, ಒಂದು ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್ ಏನಪ್ಪಾ? ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್ ಅಂತ ಅರ್ಥ. ನಿಮ್ಗೆ ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಸೇಲ್ಸ್ ಕೊಟ್ಟಿದಾರ ನೋಡ್ಕೊಳ್ಳಿ. ಸೊ ನೋಡಿ ಕ್ವಶನ್ಸ್ ಅಲ್ಲಿ ನಿಮ್ಗೆ ಸೇಲ್ಸ್ 10 lakh rupees ಕೊಟ್ಟಿದ್ದಾರೆ. ಸೊ ಸೇಲ್ಸ್ ರೆವಿನ್ಯೂ ಇನ್ಕಮ್ ಆಗುತ್ತೆ, ನನಗೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಬಟ್ ಸೇಲ್ಸ್ ಫುಲ್ ಅಮೌಂಟ್ ಅನ್ನ ತಗೊಳೋದಕ್ಕೂ ಮುಂಚೆ ಎಲ್ಲಾದ್ರೂ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದಾರ ಒಂದ್ಸಲಿ ನೋಡ್ಕೊಳ್ಳಿ. ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡು ತಗೋಬೇಕು, ಮತ್ತೆ ಎಕ್ಸೈಸ್ ಡ್ಯೂಟಿ ಕೊಟ್ಟು ನೀವು ಲೆಸ್ ಮಾಡ್ಕೊಂಡು ತಗೋಬೇಕು ಸೇಲ್ಸ್ ಅಲ್ಲಿ. ಸೊ ಯಾವುದೇ ಸೇಲ್ಸ್ ರಿಟರ್ನ್ ಆಗಲಿ ಎಕ್ಸೈಸ್ ಡ್ಯೂಟಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಸೇಲ್ಸ್ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ ನೀವು 3 ಕಾಲಮ್ ಹಾಕೊಂಡಿರ್ಬೇಕು, ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮು ಇನ್ನೊಂದು ಔಟರ್ ಕಾಲಮು. ನೀವು ಸೇಲ್ಸ್ ರಿಟರ್ನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ನೀವು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. 10 lakh rupees ಕೊಟ್ಟಿದ್ದಾರೆ, 10 lakh rupees ಸೇಲ್ಸ್.
ಸೇಲ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಇನ್ನೇನ್ ತಗೋಬೇಕಪ್ಪ ಅಂದ್ರೆ ಇನ್ಕಮ್ ಯಾವುದು ಅಂದ್ರೆ ಅದರ್ ಇನ್ಕಮ್. ಅದರ್ ಇನ್ಕಮ್ ಅದರ್ ಇನ್ಕಮ್ ಅಂದ್ರೆ ಎನಿಥಿಂಗ್ ರಿಸೀವ್ಡ್. ಕ್ವಶನ್ಸ್ ಅಲ್ಲಿ ಯಾವ್ದನ್ನ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದೆಲ್ಲ ಇನ್ಕಮ್. ರೆಂಟ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್ ಅಂತ ಏನ್ ಹೇಳ್ತಾ ಅದೆಲ್ಲ ಇನ್ಕಮ್. ಈಗ ಕ್ವಶನ್ ಪ್ರಕಾರ ಹೋದ್ರೆ ನಿಮ್ಗೆ ಅದರ್ ಇನ್ಕಮ್ ಯಾವ್ದಿದ್ಯಪ್ಪ ಅಂತ ಹೇಳಿದ್ರೆ ನಾನು ಮಾರ್ಕ್ ಮಾಡ್ದಂಗೆ ಅದರ್ ಇನ್ಕಮ್ ಇರ್ತಕ್ಕಂಥದ್ದು ಒಂದೇ ನೋಡಿ, ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಸಪ್ಲೈಯರ್ ಅಂತ ಕೊಟ್ಟಿದ್ದಾರೆ. ಒಂದೇ ಟ್ರಾನ್ಸಾಕ್ಷನ್ಸ್ ಇದ್ರೆ ನೀವು ಅದರ್ ಇನ್ಕಮ್ ಅಂತ ಹೇಳ್ಬಿಟ್ಟು ಅಲ್ಲೇ ಬ್ರಾಕೆಟ್ ಅಲ್ಲಿ ತೋರಿಸಿ ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಸಪ್ಲೈಯರ್ಸ್ ಅಂತ ಒಂದೇ ಐಟಮ್ಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ತಗೊಳ್ಳಿ. ಎಷ್ಟಿದೆಯಪ್ಪ ಅಂದ್ರೆ 5,000 ಇದೆ, ದಟ್ ಈಸ್ 5,000 ಅದರ್ ಇನ್ಕಮ್. ಇನ್ಯಾವ್ದಾದ್ರು ಇನ್ಕಮ್ ಕ್ವಶನ್ಸ್ ಅಲ್ಲಿ ಇದೆಯಾ ಅಂದ್ರೆ ಕ್ವಶನ್ಸ್ ಅಲ್ಲಿ ನೋಡಿ ಇಷ್ಟು ಐಟಮ್ಸ್ ಅನ್ನ ನೋಡಿದ್ರೆ ಇನ್ಯಾವ್ದು ಅದರ್ ಇನ್ಕಮ್ ಇಲ್ಲ, ಇಷ್ಟೇ ಇರ್ತಕ್ಕಂಥದ್ದು. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಟೋಟಲ್ ರೆವಿನ್ಯೂ ನಿಮ್ಗೆ ಸಿಗುತ್ತೆ. ಆ ಟೋಟಲ್ ರೆವಿನ್ಯೂನ ಎ ಅಂತ ಟ್ರೀಟ್ ಮಾಡಿ. ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ ನಮಗೆ 10,05,000 ನನಗೆ ಟೋಟಲ್ ರೆವಿನ್ಯೂ ಸಿಗುತ್ತೆ. 10,00,000 ಪ್ಲಸ್ 5,000 ಎರಡು ಆಡ್ ಮಾಡ್ಕೊಳ್ಳಿ, ನಿಮ್ಗೆ 10,05,000 ನಿಮ್ಗೆ ಟೋಟಲ್ ರೆವಿನ್ಯೂ ಸಿಗುತ್ತೆ. ಇದು ಫಸ್ಟ್ ರೆವಿನ್ಯೂನ ತಗೋಬೇಕು, ಇವೆರಡೇ ಬರಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತೆ ಅದರ್ ಇನ್ಕಮ್ ಇವೆರಡನ್ನೇ ನೀವು ರೆವಿನ್ಯೂನಲ್ಲಿ ತಗೋಬೇಕಾಗಿರೋದು. ಎಲ್ಲ ರೆವಿನ್ಯೂನ ತಗೊಂಡಾದ್ಮೇಲೆ ಎಕ್ಸ್ಪೆನ್ಸಸ್ ತಗೋಬೇಕು. 1 by 1 ಎಕ್ಸ್ಪೆನ್ಸಸ್ ಅನ್ನ ಹೇಳ್ತೀನಿ, ಕರೆಕ್ಟ್ ನೋಡ್ಕೊಳ್ಳಿ. ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕಾದ್ರೆ 1 by 1 ಹೆಡ್ಡಿಂಗ್ ಪ್ರಕಾರ ಹೋಗಿ. ಸೊ ಫಸ್ಟ್ ಒನ್ ಬಂದು ಏನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್. ನೀವು ಕ್ವಶನ್ ಫಾರ್ಮೆಟ್ ಈಗ ಏನ್ ಹೇಳ್ತೀನಿ ಇದೇ ತರ ಬರೀರಿ. 90% ನಿಮಗೆ ಫಾರ್ಮೆಟ್ ಇಲ್ಲಿರೋ ಐಟಮ್ಸ್ ಇರ್ತವೆ. ಸೊ ಹಾಗಾಗಿ ಫಾರ್ಮೆಟ್ ಪ್ರಕಾರ ಹೋಗಿ. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕಾಸ್ಟ್ ಎಲ್ಲಾದ್ರೂ ಇದೆಯಪ್ಪ? ಪರ್ಚೇಸ್ ಇದೆ, ಸ್ಟಾಕ್ ಇದೆ. ಮೆಟೀರಿಯಲ್ ಕಾಸ್ಟ್ ಅಂತ ಎಲ್ಲಾದ್ರೂ ಇದೆಯಾ? ಎಲ್ಲೂ ಕೂಡ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಫಾರ್ಮೆಟ್ ಪ್ರಕಾರ ಬರ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಕೊಟ್ಟಿಲ್ಲ, ಅಮೌಂಟ್ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಬಂದು ಕಾಸ್ಟ್ ಆಫ್ ಮೆಟೀರಿಯಲ್ ಆದ್ಮೇಲೆ ಸೆಕೆಂಡ್ ಒನ್ ಬಂದು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಲ್ಲಾದ್ರೂ ಪರ್ಚೇಸ್ ಅನ್ನೋ ವರ್ಡ್ ಇದ್ರೆ ಅದು ಪರ್ಚೇಸ್ ಅಲ್ಲಿ ತಗೋಬೇಕು. ಎಕ್ಸ್ಪೆನ್ಸಸ್ ನೋಡಿ, ಇಲ್ಲಿ ಪರ್ಚೇಸ್ ಕೊಟ್ಟಿದ್ದಾರೆ, 6 lakh rupees ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ಏನ್ ಕೊಟ್ಟಿದ್ದಾರೆ ಅದು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ತಗೊಳ್ತೀವಿ. ಬಟ್ ಪರ್ಚೇಸ್ ತಗೋಬೇಕಾದ್ರೆ ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರಾ ಒಂದ್ಸಲ ನೋಡ್ಕೊಳ್ಳಿ. ಪರ್ಚೇಸ್ ರಿಟರ್ನ್ ಎಲ್ಲಾದ್ರೂ ಇದೆಯಾ? ಇಲ್ಲ. ಪರ್ಚೇಸ್ ರಿಟರ್ನ್ ಇದ್ದಿದ್ರೆ ನಾನು ಲೆಸ್ ಮಾಡ್ಕೊಂಡು ತಗೋಬೇಕು. ಕ್ವಶನ್ಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ಕೊಟ್ಟಿಲ್ಲ, ಹಾಗಾಗಿ ಪರ್ಚೇಸ್ ಏನ್ 6 lakh ಇದೆ. ಸೊ ಡೈರೆಕ್ಟ್ ಆಗಿ ಎಕ್ಸ್ಪೆನ್ಸಸ್ ಅದು 6 lakh rupees ಪರ್ಚೇಸ್ ಅಲ್ಲಿ ತಗೊಳ್ತೀನಿ. ಇದು ಎರಡನೇದು ಎಕ್ಸ್ಪೆನ್ಸಸ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಪರ್ಚೇಸ್ ಅಂತ ಅರ್ಥ. ಮೂರನೇದು ಬಂದು ಚೇಂಜಸ್ ಇನ್ ಇನ್ವೆಂಟರಿ. ನೋಡಿ, ಚೇಂಜಸ್ ಇನ್ ಇನ್ವೆಂಟರಿ ಡೈರೆಕ್ಟ್ ಆಗಿ ಅವರು ಚೇಂಜಸ್ ಇನ್ ಇನ್ವೆಂಟರಿ ಅಂತ ಬೇಕಾದ್ರೆ ಕೊಡ್ಬೋದು. ಈಗ ಲಾಸ್ಟ್ ಪ್ರಾಬ್ಲಮ್ ಅಪ್ಲೋಡ್ ಮಾಡಿದ್ದೀನಿ, ಅದ್ರಲ್ಲಿ ಡೈರೆಕ್ಟ್ ಆಗಿ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕೊಟ್ಟಿಲ್ಲ. ಎಲ್ಲಾದ್ರೂ ಚೇಂಜಸ್ ಇನ್ ಇನ್ವೆಂಟರಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಡಿಫ್ರೆನ್ಸ್ ಅನ್ನೇ ನಾವು ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಓಪನಿಂಗ್ ಸ್ಟಾಕ್ 80,000 ಇದೆ, ಮೈನಸ್ 90,000 ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ನೀವು ಚೇಂಜಸ್ ಇನ್ ಇನ್ವೆಂಟರಿ ಮಾಡ್ತೀರಾ ಅಂದ್ರೆ, ಸೊ ನಿಮ್ಗೆ ಇಲ್ಲಿ ತೋರಿಸಿರ್ತೀನಿ ಯಾವ ತರ ತಗೋಬೇಕಪ್ಪ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಹೇಳಿದ್ರೆ, ನೀವು ಓಪನಿಂಗ್ ಸ್ಟಾಕ್, ದಟ್ ಈಸ್ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿರ್ತೀನಿ, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಕೂಡ ಅಷ್ಟೇ, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಂಡ್ರೆ ನಿಮ್ಗೆ ಚೇಂಜಸ್ ಇನ್ ಇನ್ವೆಂಟರಿ ಬರುತ್ತೆ. ಸೊ ಹಾಗಾಗಿ ಓಪನಿಂಗ್ ಸ್ಟಾಕ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ 80,000 ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ 80,000 ಇದೆ, ಮೈನಸ್ ಕ್ಲೋಸಿಂಗ್ ಸ್ಟಾಕ್ 90,000 ಕೊಟ್ಟಿದ್ದಾರೆ. ಸೊ 90,000. ಸೊ ಈಗ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಿಮ್ಗೆ ಮೈನಸ್ 10,000 ಬರುತ್ತೆ. ಅದು ಹಾಗೆ ತಗೋಬೇಕು ನೀವು, ಯಾಕಂದ್ರೆ ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ. 80,000 ಮೈನಸ್ 90,000 ಮಾಡಿದಾಗ ಮೈನಸ್ 10,000 ಬರುತ್ತೆ. ಇದು ಚೇಂಜಸ್ ಇನ್ ಇನ್ವೆಂಟರಿ ಪಾಸಿಟಿವ್ ಆರ್ ನೆಗೆಟಿವ್ ಏನ್ ಬೇಕಾದ್ರೂ ಬರ್ಬೋದು, ಬಟ್ ಇದೇ ತರ ಮಾಡ್ಕೋಬೇಕು. ಓಪನಿಂಗ್ ಸ್ಟಾಕ್ ಮತ್ತೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಿಮ್ಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ತಗೊಳ್ಳಿ. ಪಾಸಿಟಿವ್ ಬಂದ್ರೆ ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ಬಂದ್ರೆ ನೆಗೆಟಿವ್ ತಗೊಳ್ಳಿ. ಇಲ್ಲಿ ನೆಗೆಟಿವ್ ಬಂದಿದೆ, ಹಾಗಾಗಿ ನೆಗೆಟಿವ್ 10,000 ತಗೊಂಡಿದ್ದೀನಿ. ಇದು ಮೂರನೇದು ಚೇಂಜಸ್ ಇನ್ ಇನ್ವೆಂಟರಿ. ನೆಕ್ಸ್ಟ್ 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಯಾವ್ದಾನ ಎಕ್ಸ್ಪೆನ್ಸಸ್ ಎಂಪ್ಲಾಯ್ಗೆ ಸಂಬಂಧಪಟ್ಟಿದ್ದು ಇದೆಯಾ ಅಂತ ಹೇಳಿದ್ರೆ
ನೋಡಿ ಕ್ವಶನ್ಸ್ ಅಲ್ಲಿ ಯಾವ್ದು ಎಂಪ್ಲಾಯಿಗೆ ಸಂಬಂಧಪಟ್ಟಿದ್ದು ಇರೋದಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಯಾಲರಿ ಟು ಎಂಪ್ಲಾಯಿ. ನೋಡಿ ಸ್ಯಾಲರಿ ಯಾರಿಗೆ ಕೊಡೋದಪ್ಪ, ಎಂಪ್ಲಾಯಿಗೆ ಕೊಡ್ತಕ್ಕಂಥದ್ದು 19,000 ಇದೆ. ಹಾಗಾಗಿ ಅದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ದಟ್ ಈಸ್ ಸ್ಯಾಲರಿ. ಸ್ಯಾಲರಿ ಟು ಎಂಪ್ಲಾಯಿ. ಸೊ ಕೊಟ್ಟಿರ್ತಕ್ಕಂಥದ್ದು 19,000 ಕೊಟ್ಟಿದ್ದಾರೆ. 19,000 ಸ್ಯಾಲರಿ ಎಕ್ಸ್ಪೆನ್ಸಸ್ ತಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಆದ್ಮೇಲೆ ಈ ಬಂದು ಏನಪ್ಪಾ ಅಂದ್ರೆ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್. 5ನೇ ಎಕ್ಸ್ಪೆನ್ಸಸ್ ಮೇನ್ ಹೆಡಿಂಗ್ ಏನಪ್ಪಾ ಅಂದ್ರೆ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್. ಯಾವ್ದಾದ್ರು ಡಿಪ್ರಿಸಿಯೇಷನ್ಸ್ ಕೊಟ್ಟಿದಾರಾ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಇದು ಡಿಪ್ರಿಸಿಯೇಷನ್ ಏನಿದೆ, ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಡಿಪ್ರಿಸಿಯೇಷನ್ಸ್ ಅಂತ ಕರಿತೀವಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಆದ್ರೆ ಅಮೋರ್ಟೈಸೇಷನ್ಸ್ ಅಂತ ಕರಿತೀವಿ. ಯಾವ್ದು ಇಂಟ್ಯಾಂಜಿಬಲ್ ಅಸೆಟ್ ಅಮೋರ್ಟೈಸೇಷನ್ ಇದೆಯಾ, ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ ರಿಟರ್ನ್ ಆಫ್, ಕಾಪಿರೈಟ್ ರಿಟರ್ನ್ ಆಫ್ ಅಂತ ಯಾವ್ದು ಇಲ್ಲ, ಬರೀ ಫಿಕ್ಸ್ಡ್ ಅಸೆಟ್ ಮಾತ್ರ ಇದೆ. 10,000 ಕೊಟ್ಟಿದ್ದಾನೆ. ಹಾಗಾಗಿ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ಸ್ ಅಲ್ಲಿ, ದಟ್ ಈಸ್ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ. ಒಂದೇ ಇದ್ರೆ ನೀವು ಡೈರೆಕ್ಟ್ ಆಗಿ ಬ್ರಾಕೆಟ್ ಅಲ್ಲಿ ತೋರಿಸಿ ಸಾಕು. ಒಂದೇ ಇದ್ರೆ ಜಸ್ಟ್ ಬ್ರಾಕೆಟ್ ಅಲ್ಲಿ ತೋರಿಸಿ. ಡಿಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ 10,000 ಕೊಟ್ಟಿದ್ದಾರೆ. 10,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಎಫ್ ಬಂದು ಫಿನಾನ್ಸ್ ಕಾಸ್ಟ್. ಫಿನಾನ್ಸ್ ಕಾಸ್ಟ್ ಅಂದ್ರೆ ಯಾವ್ದಾದ್ರು ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನೋಡಿ, ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಫಿನಾನ್ಸ್ ಕಾಸ್ಟ್ ಇದೆಯಾ? ಎಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಫಿನಾನ್ಸ್ ಕಾಸ್ಟ್ ಅಲ್ಲೇ ಬರಬೇಕು. ಎಲ್ಲೂ ತಗೊಳಕ್ ಹೋಗ್ಬೇಡಿ. ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್ ಅಂತ ಕೊಡ್ತಾರೆ. ಸೊ ಆ ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಡಿಬೆಂಚರ್ ಮೇಲೆ ಇರೋದು ಫಿನಾನ್ಸ್ ಕಾಸ್ಟ್ ಅಲ್ಲೇ ತಗೋಬೇಕು. ಸೊ 10,000 ಕೊಟ್ಟಿದ್ದಾರೆ. ಹಾಗಾಗಿ ಒಂದೇ ಐಟಮ್ಸ್ ಇರೋದ್ರಿಂದ ಜಸ್ಟ್ ನಾನು ಬ್ರಾಕೆಟ್ ಅಲ್ಲೇ ತೋರಿಸ್ಬಿಡ್ತೀನಿ. ಇಂಟ್ರೆಸ್ಟ್ ಆನ್ ಲೋನ್ ಏನಿದೆ ದಟ್ ಈಸ್ 10,000. ಸೊ ಇದು 6ನೇ ಹೆಡ್ಡಿಂಗ್. ಈ 6 ಹೆಡ್ಡಿಂಗ್ ನಿಮಗೆ ಗೊತ್ತಿರಬೇಕು. ಫಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಡೈರೆಕ್ಟ್ ಆಗಿ ಕೊಡ್ತಾರೆ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಡೈರೆಕ್ಟ್ ಆಗಿರುತ್ತೆ, ಬಟ್ ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡ್ಕೊಳ್ಳಿ. ಚೇಂಜಸ್ ಇನ್ ಇನ್ವೆಂಟರಿ ಅಂದ್ರೆ ಇವೆರಡೇ ಬರೋದು. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಳ್ಳಿ, ಚೇಂಜಸ್ ಇನ್ ಇನ್ವೆಂಟರಿ ಸಿಗುತ್ತೆ. ಎಂಪ್ಲಾಯ್ ಬೆನಿಫಿಟ್ ಗೆ ಸಂಬಂಧಪಟ್ಟ ಎಲ್ಲ ಎಕ್ಸ್ಪೆನ್ಸಸ್ ಎಂಪ್ಲಾಯ್ ಬೆನಿಫಿಟ್ ಅಲ್ಲೇ ತಗೋಬೇಕು. ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್, ಡಿಪ್ರಿಸಿಯೇಷನ್ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ರೆ ಡಿಪ್ರಿಸಿಯೇಷನ್, ಇಂಟ್ಯಾಂಜಿಬಲ್ ಅಸೆಟ್ ಇದ್ರೆ ಅಮೋರ್ಟೈಸೇಷನ್ ಅಂತ ಕರಿತೀವಿ. ಫಿನಾನ್ಸ್ ಕಾಸ್ಟ್ ಅಲ್ಲಿ ಬರೋದು ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಷ್ಟೇ. ಈ ಸ್ಟಾರು ಹೆಡ್ಡಿಂಗ್ಸ್ ಅನ್ನ ಬಿಟ್ಟು ಇನ್ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ಅದೆಲ್ಲ ಬಂದು ಯಾವ ಹೆಡ್ಡಿಂಗ್ ಅಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಈ 6 ಹೆಡ್ಡಿಂಗ್ ಬಿಟ್ಟು ಮಿಕ್ಕಿದ ಯಾವುದೇ ಬಂದ್ರು ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ನೋಡಿ, ಈಗ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ ಈ 6 ಹೆಡ್ಡಿಂಗ್ ಬಿಟ್ಟು ಮಿಕ್ಕಿದವೆಲ್ಲ ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ಇರ್ತಕ್ಕಂಥದ್ದು. ಏನೇನಿದೆ 1 by 1 ಹೋಗಿ ಎಲ್ಲ ನೋಡ್ಕೋಬೇಕು. ಪರ್ಚೇಸ್ ತಗೊಂಡಿದ್ದೀವಿ, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಇನ್ವೆಂಟರಿ ತಗೊಂಡಿದ್ದೀವಿ, ಸೇಲ್ಸ್ ಇನ್ಕಮ್ ತಗೊಂಡಿದ್ದೀವಿ, ಡಿಪ್ರಿಸಿಯೇಷನ್ ತಗೊಂಡಿದ್ದೀವಿ. ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 8,000 ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 8,000 ಈಸ್ ಎಕ್ಸ್ಪೆನ್ಸಸ್ ಅಂಡರ್ ಅದರ್ ಎಕ್ಸ್ಪೆನ್ಸ್ ಅಲ್ಲಿ ನೀವು ತಗೋಬೇಕು. 8,000 ಇದೆ. ಸೊ ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರ್ಕೊಳ್ತೀವಿ, ಬಿಕಾಸ್ ಇಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಮೋರ್ ದ್ಯಾನ್ 1 ಇದ್ರೆ ನೀವು 1 by ತೋರಿಸಿ, ಒಂದೇ ಇದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿದ್ರೆ ಸಾಕಾಗುತ್ತೆ. ಸ್ಯಾಲರಿ ಎಂಪ್ಲಾಯ್ ತಗೊಳ್ತೀವಿ. ನೋಡಿ, ರೆಂಟ್ ಕೊಡ್ತೀವಿ, ಶೋರೂಮ್ದು ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ದಟ್ ಈಸ್ ರೆಂಟ್ ಆಫ್ ಶೋರೂಮ್. ಎಷ್ಟಪ್ಪ ರೆಂಟ್ ಆಫ್ ಶೋರೂಮ್ ಇದೆ ಅಂತ ಹೇಳಿದ್ರೆ 12,000 ಇದೆ. ರೆಂಟ್ ಆಫ್ ಶೋರೂಮ್ ಬಂದು 12,000. ನೆಕ್ಸ್ಟ್ ಇನ್ಯಾವುದಿದೆ 1 by 1 ನೋಡ್ಕೊಂಡು ಹೋಗಿ. ಸ್ಯಾಲರಿ ತಗೊಂಡಿದೀವಿ, ರೆಂಟ್ ಆಯ್ತು, ಇಂಟ್ರೆಸ್ಟ್ ತಗೊಂಡಿದೀವಿ, ಡಿವಿಡೆಂಡ್ ಇಸ್ಯೂಡ್ ಇನ್ಕಮ್ ಅಲ್ಲಿ ತಗೊಂಡಿವಿ. ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್ ಇದೆ 2,000. ಇಟ್ ಈಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು 2,000. ಆಫೀಸ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ 2,000. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇದೆ. ದಿಸ್ ಇಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್ 3,000 ಕೊಟ್ಟಿದ್ದಾರೆ. ಸೊ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್ 3,000.
ನೆಕ್ಸ್ಟ್ ಇನ್ಯಾವ್ದಾರ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಕ್ಯಾರೇಜ್ ಔಟ್ವರ್ಡ್ ಇದೆ, ಅದರ್ ಎಕ್ಸ್ಪೆನ್ಸಸ್ 1000 ಇದೆ. ಕ್ಯಾರೇಜ್ ಎಕ್ಸ್ಪೆನ್ಸ್, ಕ್ಯಾರೇಜ್ ಔಟ್ವರ್ಡ್ ಅಂಡ್ ಕ್ಯಾರೇಜ್ ಇನ್ವರ್ಡ್ ಎರಡು ಕೂಡ ಅದರ್ ಎಕ್ಸ್ಪೆನ್ಸ್ ಅಲ್ಲೇ ನೀವು ತಗೋಬೇಕು. 1000 ಇದೆ, ದಟ್ ಈಸ್ 1000. ಇನ್ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ಇಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್. ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ನಾವು ಅದರ್ ಎಕ್ಸ್ಪೆನ್ಸ್ ಅಲ್ಲೇ ತಗೋಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಈಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್. 1000 ಕೊಟ್ಟಿದ್ದಾರೆ, ಸೊ 1000. ಇನ್ಯಾವುದು ಬಿಟ್ಟಿರಬಾರ್ದು, ಎಲ್ಲದೂ ಕೂಡ ನೀವು ಈ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಂಡಿರ್ಬೇಕಾಗತ್ತೆ. ಎಲ್ಲಾ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ತಗೊಂಡಿರ್ಬೇಕು, ಇನ್ಯಾವುದು ಬಿಡಬಾರ್ದು. ಇನ್ಕಮ್ ಟ್ಯಾಕ್ಸ್ ಬಂದು ಲಾಸ್ಟ್ ಅಲ್ಲಿ ಬರುತ್ತೆ, ಸೊ ಎಲ್ಲ ಕೂಡ ಕನ್ಸಿಡರ್ ಮಾಡಿದೀವಿ. ಈಗ ಈ ಎಲ್ಲ ಅದರ್ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 12 + 8 20, 22, 25, 26, 27. ಟೋಟಲ್ ಎಷ್ಟಿದೆಯಪ್ಪ ಅದರ್ ಎಕ್ಸ್ಪೆನ್ಸ್ ಅಂದ್ರೆ ಟೋಟಲ್ ಬಂದು 27,000 ಅದರ್ ಎಕ್ಸ್ಪೆನ್ಸಸ್ ಇದೆ. 27,000 ಅದರ್ ಎಕ್ಸ್ಪೆನ್ಸಸ್ ಇದೆ. ಈಗ ನೀವು ಎಲ್ಲಾ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ, ಏನಪ್ಪಾ ಅಂತ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ಟೋಟಲ್ ಎಕ್ಸ್ಪೆನ್ಸಸ್. ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂತ ಟ್ರೀಟ್ ಮಾಡ್ತೀವಿ. ಇದು ಟೋಟಲ್ ಎಕ್ಸ್ಪೆನ್ಸಸ್ ಬಿ. ಈಗ ಟೋಟಲ್ ಮಾಡ್ಕೊಳ್ಳಿ, ಎಲ್ಲ ಎಕ್ಸ್ಪೆನ್ಸಸ್ ನ ಔಟರ್ ಕಾಲಮ್ ಅಲ್ಲಿ ಇರೋದನ್ನ ಟೋಟಲ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಟೋಟಲ್ ಮಾಡ್ಕೋಬೇಕಾದ್ರೆ ನೋಡಿ, ಇದು ಚೇಂಜಸ್ ಇನ್ ಇನ್ವೆಂಟರಿ ಮೈನಸ್ ವ್ಯಾಲ್ಯೂ ಇದ್ದಾಗ ನೀವು ಆ ಮೈನಸ್ ವ್ಯಾಲ್ಯೂನ ಲೆಸ್ ಮಾಡ್ಕೊಂಡು ಟೋಟಲ್ ಮಾಡಬೇಕು. ಈಗ 6 lakh ಫಸ್ಟ್ ಇದೆ, 6 lakh ನಾನು ಮೈನಸ್ ವ್ಯಾಲ್ಯೂ ಇರೋದ್ರಿಂದ 10,000 ನ ಮೈನಸ್ ಮಾಡ್ತೀನಿ. ಪ್ಲಸ್ ವ್ಯಾಲ್ಯೂ ಇದ್ರೆ ನೀವೆಲ್ಲ ಟೋಟಲ್ ಮಾಡಬೇಕು, ಬಟ್ ಮೈನಸ್ ವ್ಯಾಲ್ಯೂ ಇದ್ರೆ ಇನ್ವೆಂಟರಿನ ಲೆಸ್ ಮಾಡ್ಕೊಂಡೇ ಟೋಟಲ್ ಮಾಡಬೇಕು. ಹಾಗಾಗಿ 6 lakh ಮೈನಸ್ 10,000 ಇದೆ, ಮೈನಸ್ ಮಾಡ್ಕೋಬೇಕು, 5,90,000 ಬರುತ್ತೆ. ಇನ್ ಮಿಕ್ಕಿದೆಲ್ಲ ಆಡ್ ಮಾಡಿ 19,000 ಇದೆ, ಪ್ಲಸ್ 10,000 ಇದೆ, ಪ್ಲಸ್ ಅಗೈನ್ 10,000 ಇದೆ, ಪ್ಲಸ್ 27,000 ಇದೆ, 27,000 ಇದೆ. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 6,56,000 ನಿಮ್ಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಸಿಗುತ್ತೆ. ನೋಡಿ, ಟೋಟಲ್ ಎ ಬಂದು 10,05,000 ಇದೆ, ಟೋಟಲ್ ಎಕ್ಸ್ಪೆನ್ಸಸ್ ಬಂದು 6,56,000 ಇದೆ. ಈಗ ನಿಮ್ಗೆ ಟೋಟಲ್ ಎ ಇನ್ಕಮ್ ಇದೆ, ಟೋಟಲ್ ಬಿ ಎಕ್ಸ್ಪೆನ್ಸಸ್ ಇದೆ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅನ್ನ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, PBT ಅಂತ ಕರಿತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ದಟ್ ಈಸ್ ಎ ಮೈನಸ್ ಬಿ. ನಿಮ್ಗೆ ಎ ಮೈನಸ್ ಬಿ ಮಾಡಿ ಇವಾಗ ನಿಮ್ಗೆ PBT ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ 10,05,000 ಅಲ್ಲಿ 10,05,000 ಮೈನಸ್ 6,56,000 ಮೈನಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 3,49,000 ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. 3,49,000 PBT ಸಿಗುತ್ತೆ. ಈ PBT ನಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಲೆಸ್ ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ನ ನೀವು ಇಲ್ಲೇ ತಗೋಬೇಕು. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ, 40% ಅಂತ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆನೆ ತಗೋಬೇಕು, PBT ಆದ್ಮೇಲೆನೆ ಟ್ಯಾಕ್ಸ್ ಬರೋದು, ಅಲ್ಲಿವರೆಗೂ ತಗೊಳಕ್ ಹೋಗ್ಬೇಡಿ ಅದನ್ನ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ 40% ಕೊಡ್ಬೇಕಂತೆ. ಹಾಗಾಗಿ ನನ್ನ ಹತ್ರ ಇರೋದು 3,49,000 ಏನಿದೆ, ಇದ್ರ ಮೇಲೆ 40% ಅನ್ನ ಮಾಡಿದ್ರೆ 3,49,000 ಮೇಲೆ 40% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,39,600 ಪ್ರಾಫಿಟ್ ಮೇಲೆ ನಮ್ಗೆ ಟ್ಯಾಕ್ಸ್ ಸಿಗುತ್ತೆ. ಈಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಆಗ ಲೆಸ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ 3,49,000 ಅಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ ನಮಗೆ ಬರ್ತಕ್ಕಂಥದ್ದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, PAT ಅಂತ ಕರಿತೀವಿ. ಸೊ ನಾವು 3,49,000 ಅಲ್ಲಿ ಮೈನಸ್
1,39,600 ಲೆಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,09,400 ನನಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇಷ್ಟುವರೆಗೂ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತೀವಿ. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಫಸ್ಟ್ ಇನ್ಕಮ್ ತಗೋಬೇಕು, ಅದಾದ್ಮೇಲೆ ನೀವು ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಆ 7 ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜಸ್ ಇನ್ ಇನ್ವೆಂಟರಿ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಅಮೋರ್ಟೈಸೇಷನ್, ಫಿನಾನ್ಸ್ ಕಾಸ್ಟ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಒಂದು ಐಟಮ್ ಇದೆ ಅಂತ ಹೇಳಿದ್ರೆ ಅದನ್ನ ಬ್ರಾಕೆಟ್ ಅಲ್ಲಿ ತೋರಿಸಿ, ಯಾವುದೇ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಬಂದ್ರೆ ಮೋರ್ ದನ್ ಒನ್ ಐಟಮ್ ಇದೆ ಅಂದ್ರೆ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ಟೋಟಲ್ ನ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದು ಆನ್ಸರ್ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.